ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ಬಂದು ಸೋಮವಾರ ಆಗಿದೆ. ಸೋಮವಾರ ಅಂದರೆ ಎಲ್ಲರಿಗೂ ಗೊತ್ತಿರೋದೇ ಬ್ಯುಸಿ ಡೇ. ಅದರಲ್ಲೂ ಬೆಳಗ್ಗೆಯಿಂದ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ಎದ್ದಿರೋದೇ 5 ಗಂಟೆ. ಪ್ರತಿದಿನವೂ ನಾನು 5 o'clock ರೊಟೀನೇ ತೋರಿಸ್ತಾ ಇದ್ದರೆ ನಿಮಗೂ ಬೋರ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಪೂರ್ತಿ ಎಲ್ಲ ಕೆಲಸ ಆದ ನಂತರ ಇವತ್ತು ಸ್ಟಾರ್ಟಿಂಗೇ ನಾನು ಪೂಜೆ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಇವತ್ತು ತುಂಬ ಈಸಿಯಾಗಿರುವಂತಹ ತುಂಬ ಚೆನ್ನಾಗಿರುವಂತಹ ರಂಗೋಲಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಈಗ ಟೈಮ್ ಬಂದು 6:30 ಆಗಿದೆ. ಈಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ ನಂತರ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಅಡುಗೆ ಮನೆಗೆ ಹೋದೆ. ಫ್ರೂಟ್ಸು ಕೂಡ ಇತ್ತು. ಇವತ್ತು ಯಾಕೋ ಫ್ರೂಟ್ಸ್ ಜ್ಯೂಸ್ ಎಲ್ಲ ಬೇಡ ಅನ್ನಿಸ್ತಾ ಇತ್ತು. ಸರಿ ಅಂದ್ಬಿಟ್ಟು ಇವಾಗ ಪಲಾವ್ ಮಾಡೋಣ ಅಂತ ಕ್ಯಾರೆಟ್ ಎತ್ಕೊಂಡೆ. ಅಷ್ಟರಲ್ಲಿ ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡು ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ಸರಿ ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂತ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಈ ಥರ ಸಣ್ಣದಾಗಿ ಇನ್ನೂ ಸ್ವಲ್ಪ ಸಣ್ಣದಾಗಿದ್ದರೆ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂದ್ಬಿಟ್ಟು ಚಾಪರಲ್ಲಿ ಒಂದ್ಸಲಿ ಸಣ್ಣದಾಗಿ ತುರ್ಕೊಂಡು ಆನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡೆ. ನನಗೆ ಸಕ್ಕರೆ ಇಲ್ಲ ಅಂದರೆ ಜ್ಯೂಸ್ ಕುಡಿಯೋಕ್ಕೆ ಒಂದು ಸ್ವಲ್ಪ ಬೇಜಾರು, ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಜ್ಯೂಸ್ ಕುಡಿದಿದ್ದಾಯಿತು. ಸರಿ ಅವರು ಹೊರಗಡೆ ವಾಕಿಂಗ್ಗೆ ಮತ್ತು ಸ್ವಲ್ಪ ಆಟ ಆಡೋದಕ್ಕೆ ಎಲ್ಲ ಹೋದರು. ಸರಿ ಅವ್ರು ಹೋಗಿ ಬರೋಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡೋಣ ಅಂದ್ಬಿಟ್ಟು ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಪಲಾವು, ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಈ ರೆಸಿಪಿನ ನೋಡ್ಕೊಂಬರೋಣ ಬನ್ನಿ. ಈಗ ಪಲಾವ್ಗೆ ಈರುಳ್ಳಿ, ಕ್ಯಾರೆಟು, ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ಸ್ವಲ್ಪ ಖಾರದ ಪುಡಿನೂ ಯೂಸ್ ಮಾಡಬೇಕಾಗುತ್ತೆ, ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ. ಸ್ವಲ್ಪ ಶುಂಠಿ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ ಎಲ್ಲ ಓಲ್ ಗರಂ ಮಸಾಲ ಪಲಾವ್ ಐಟಮ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಅದು ಅಷ್ಟೇ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ಆನಂತರ ಇದಕ್ಕೆ ತರಕಾರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ. ಇವತ್ತು ನನ್ನ ಹತ್ರ ಕಿಡ್ನಿ ಬೀನ್ಸ್ ಇತ್ತು. ನನಗಂತೂ ಇದಂತೂ ಸಿಕ್ಕಾಪಟ್ಟೆ ಫೇವ್ರೇಟು. ಬಿಸಿಬೇಳೆ ಬಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿನೂ ಹಾಕ್ಕೊಂಡಿದ ನಂತರ 1 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಅದನ್ನು ಅಷ್ಟೇ 1 ರಿಂದ 2 ನಿಮಿಷ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಸುತ್ತಲೂ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದ ನಂತರ ಈ ಕಡೆ ನಾನು ರೈಸ್ ಕೂಡ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಅಡುಗೆ ಮಾಡ್ತಾ ಕೆಲವೊಂದು ಪಾತ್ರೆಗಳು ಬೀಳ್ತಾನೆ ಇರುತ್ತೆ, ಅದನ್ನು ಹಾಗೆ ವಾಶ್ ಮಾಡ್ಕೊಳ್ತಾ ಇರ್ತೀನಿ. ಯಾಕಂದರೆ ತರಕಾರಿ 1 ನಿಮಿಷ ಬೇಯಬೇಕಾಗುತ್ತೆ, ಫ್ರೈ ಆಗಬೇಕಾಗುತ್ತೆ. ಆ 1 ನಿಮಿಷದಲ್ಲಿ ಒಂದು ಪಾತ್ರೆ ತೊಳ್ಕೊಂಬಿಡ್ತೀನಿ ಆ ಥರ. ಈಗ ಅಕ್ಕಿನೂ ಅಷ್ಟೇ ಚೆನ್ನಾಗಿ ತೊಳೆದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದನ್ನು 1-2 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಾಗೆಯೇ ಇವತ್ತು ಇದಕ್ಕೆ ಟೊಮೆಟೊ ಹಾಕಿಲ್ಲ, ಟೊಮೆಟೊ ಬದಲು ಇದಕ್ಕೆ ನಾನು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಒಂದು ಪೂರ್ತಿಯಾಗಿರೋ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಹಾ, ಹುಳಿ ಖಾರ ಒಂಥರ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ಮಧ್ಯದಲ್ಲಿ ಒಂದೊಂದು ಕ್ಯಾರೆಟು ಸ್ವೀಟ್ನೆಸ್ ಸಿಗ್ತಾ ಇದ್ದರೆ ಅಂತೂ ಪಲಾವ್ ಸೂಪರಾಗಿ ಬಂದಿತ್ತು. ಹಾಗೆಯೇ ಎಲ್ಲ ಪಾತ್ರೆನೂ ತೊಳೆದಿಟ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಈಗ 1-2 ಕುದೀತಾ ಇರೋಂಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ ಕೂಗಿಸ್ಕೊಳ್ತೀನಿ. ಅಷ್ಟರಲ್ಲಿ ನಾಳೆ ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಾನು ನಾಳೆ ಇಡ್ಲಿ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಇಡ್ಲಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನು ನುಚ್ಚಕ್ಕಿ ಅಥವಾ ರೇಷನ್ ಅಕ್ಕಿ ಯಾವ್ದು ಬೇಕಾದ್ರೂ ನೀವು ತೊಗೊಳ್ಬೋದು. ನನ್ನ ಹತ್ರ ನುಚ್ಚಕ್ಕಿ ಇತ್ತು. ಅದಕ್ಕೇ 1 ಲೋಟದಷ್ಟು ಉದ್ದಿನಬೇಳೆ, ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. 1/4 ಲೋಟದಷ್ಟು ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅವಲಕ್ಕಿ ಇತ್ತು ಅಂದರೆ ಅದು ಅಷ್ಟೇ 1/4 ಲೋಟ ಹಾಕ್ಕೊಳ್ಬೇಕಾಗುತ್ತೆ. 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ, 1/4 ಲೋಟ ಅವಲಕ್ಕಿ, 1/4 ಲೋಟ ಸಬ್ಬಕ್ಕಿ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದನ್ನು ಅಂದರೆ ಒಂದು 4ರಿಂದ 5 ಅವರ್ ನೆನೆಸಿಟ್ರೆ ಆಯಿತು. ಅಷ್ಟರಲ್ಲಿ ಈ ಕಡೆ ಪಲಾವ್ ಕೂಡ ರೆಡಿ ಆಯಿತು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರೋ ಪಲಾವು. ನೋಡ್ತಾ ಇದ್ದರೆ ಬಾಯಲ್ಲಿ ಇವಾಗಲೂ ನೀರು ಬರ್ತಾಯಿತ್ತು ನಾನು ವಾಯ್ಸ್ ಕೊಡಬೇಕಾದ್ರೆ. ಅದೇನೋ ಗೊತ್ತಿಲ್ಲ, ಈ ನಡುವೆ ಅಂತೂ ರೈಸ್ ಐಟಮ್ಸ್ ಅಂದರೆ ನನಗೂ ತುಂಬ ಇಷ್ಟ ಆಗ್ತಾಯಿದೆ. ಫಸ್ಟೆಲ್ಲ ಬೇಜಾರಾಗ್ತಾಯಿತ್ತು. ಸರಿ ತಿಂಡಿ ಎಲ್ಲ ತಿಂದಾದ್ಮೇಲೆ ಮನೆ ಮುಂದೆ ಜೋರು ಮಳೆ, ಎಷ್ಟೋ ದಿನ ಆಗೋಗ್ಬಿಟ್ಟಿತ್ತು ಈ ಮಳೆ ನೋಡಿ. ಹಂಗೆ ನೋಡ್ತಾ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟಿದ್ದೆ. ಸರಿ, ಮಕ್ಕಳೆಲ್ಲ ಮನೇಲೇ ಇದ್ದಾರೆ. ಮಕ್ಕಳು ಏನಾನ ತಿನ್ನಬೇಕು, ಸ್ವೀಟಾಗಿ ಏನಾನ ಮಾಡಿಕೊಡಮ್ಮ ಅಂದರು. ಸರಿ, ಸ್ವೀಟಾಗೂ ಇರಬೇಕು, ಎಲ್ತಿಯಾಗೂ ಇರಬೇಕು ಅಂದ್ಬಿಟ್ಟು ನಾನಿವತ್ತು ಎಳ್ಳುಂಡೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಬೌಲಷ್ಟು ಕಪ್ ಕಲರ್ ಎಳ್ಳು ತೊಗೊಂಡಿದ್ದೀನಿ. ಕಪ್ಪೆಳ್ಳನ್ನ ತೊಗೊಂಡು ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ಹಾಗೆ ಕೂಡ ಹಾಕ್ಕೊಳ್ಬೋದು, ಬಟ್ ಏನು ಅಂದರೆ ಎಲ್ಲನ ಇಟ್ಟಿರ್ತೀವಲ್ಲ ಧೂಳು, ಮತ್ತು ಈ ರೇಷನ್ ಅಂಗಡಿಯಲ್ಲಿ ಯಾವ ಥರ ಬರುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ 1-2 ಸಲ 3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಇದನ್ನೇನು ನೆನೆಸಿಡಬೇಕು ಅನ್ನೋದಿಲ್ಲ, ಏನೂ ಇಲ್ಲ. ಆರಾಮಾಗಿ ತೊಳ್ಕೊಂಡು ತಕ್ಷಣ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನಾನು 2ರಿಂದ 3 ಸಲ ಕಪ್ಪೆಳ್ಳನ್ನ ಚೆನ್ನಾಗಿ ತೊಳ್ಕೊಂಡು 5 ನಿಮಿಷ ಇದನ್ನು ಸೋರಕ್ಕಿಡ್ತೀನಿ. ಅಷ್ಟರಲ್ಲಿ ಈ ಕಡೆ ಇದಕ್ಕೆ ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ. ಸ್ವೀಟ್ಗಾಗಿ ನಾನು ಬೆಲ್ಲ ತೊಗೊಂಡಿದ್ದೀನಲ್ಲ, 2 ಬೌಲ್ ಕಪ್ಪೆಳ್ಳಿಗೆ 1.5 ಬೌಲು ಬೆಲ್ಲ ಕರೆಕ್ಟ್ ಮೆಷರ್ಮೆಂಟು. ಸ್ವೀಟ್ ಹೆಚ್ಚು ಕಮ್ಮಿ ಏನೂ ಇಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ. ಓಕೆ, ಇವಾಗ ಬೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ದಪ್ಪ ತಳದ ಪಾತ್ರೆಗೆ ಎಳ್ಳನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಹೊತ್ತೇನಿಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ಒಂದು 10-15 ನಿಮಿಷದಲ್ಲಿ ಇದು ಫ್ರೈ ಮಾಡ್ಕೊಂಬಿಡ್ಬೋದು. ಇದನ್ನು ಫಸ್ಟು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿದ್ರೆ ಚಿಟಪಟ ಅಂತ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ಕಡೆ ಎಳ್ಳು ಕೂಡ ಫ್ರೆಶ್ ಆಗಿ ನೀಟ್ನೆಸ್ ಆಗಿರೋ ಎಳ್ಳು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನೀವು ಬೇಕು ಅಂದರೆ ಕಡಲೆ ಬೀಜನೂ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ. ಬಟ್ ಬರೀ ನಾನು ಎಳ್ಳು ಮಾತ್ರ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಎಳ್ಳು ಬೆಲ್ಲ ಅಷ್ಟೇ. ಈಗ ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಬೇಕು. ಕೆಲವೊಂದು ಬೆಲ್ಲನ ಪುಡಿಯಾಗಿರುತ್ತೆ, ಅದಾದರೆ ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ. ಬಟ್ ನನ್ನ ಹತ್ರ ಇದ್ದಿದ್ದ ಬೆಲ್ಲ ಸ್ವಲ್ಪ ಅಂಟು ಬೆಲ್ಲ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿ ಜಾರ್ಗೆಲ್ಲ ಹಂಗಂಗೆ ಅಂಟ್ಕೊಳ್ತಾ ಇತ್ತು. ನೋಡಿಕೊಂಡು ನೀವು ಆ ಥರ ತಕ್ಕನಾಗಿ ಮಾಡ್ಕೊಳ್ಬೋದು. ಈಗ ಇದು ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರೋ ಒಂದು ಎಳ್ಳುಂಡೆ ರೆಡಿಯಾಗೋಗುತ್ತೆ. ಹಾಗೆಯೇ ಇದರಿಂದ ಏನೆಲ್ಲ ಬೆನಿಫಿಟ್ ಅಂದರೆ
ಮೂಳೆಗಳು ಗಟ್ಟಿಯಾಗುತ್ತೆ, ಹಾಗೆಯೇ ಕೂದಲಿಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಈ ಮಕ್ಕಳು ದೊಡ್ಡವರಾದಾಗ ಇದನ್ನು ಪರ್ಟಿಕ್ಯುಲರಾಗಿ ತಿನ್ನಲೇಬೇಕು ಅಂತಾರೆ. ಯಾಕಂದರೆ ಆ ಟೈಮಲ್ಲಿ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ ಮತ್ತು ಅವರು ಸ್ಕಿನ್ನು ಏರು ಎಲ್ಲ ತುಂಬ ಬ್ರೈಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಎಳ್ಳುಂಡೆನ ತಿನ್ನಬೇಕು ಅಂತ ಹೇಳ್ತಾರೆ. ಓಕೆ, ಇದೆಲ್ಲ ಮಾಡಿ ನಾವು ರೆಸ್ಟೆಲ್ಲ ಮಾಡಿ ಚೆನ್ನಾಗಿ ಟಿ ವಿ ನೋಡಿಕೊಂಡು ಮೂವೀಸ್ ಎಲ್ಲ ನೋಡ್ಕೊಂಡ್ವಿ. ಆನಂತರ ಸಂಜೆ 6:30 ಆಗಿದ್ದೇ ಗೊತ್ತಾಗಲಿಲ್ಲ. ಪೂಜೆ ಎಲ್ಲ ಆಗಿ ಕೂತ್ಕೊಂಡಿದ್ದೆ. ಆಮೇಲೆ ನೆನಪಾಯಿತು, ಅಯ್ಯೋ ಇಡ್ಲಿಗೆ ನೆನೆಯಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಸರಿ ಪಟ ಅಂತ ಓಡೋಗ್ಬಿಟ್ಟು ಅಡುಗೆ ಗ್ರೈಂಡರೆಲ್ಲ ತೊಳೆದು ಬೇಗನೆ ಗ್ರೈಂಡರ್ಗೆ ಈ ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ಇನ್ನೊಂದ್ಸಲಿ ಹಾಕ್ಕೊಂಡಿದ್ದಾಯಿತು. ಇದನ್ನೆಲ್ಲ ಕ್ಲೀನಾಗಿ ಗ್ರೈಂಡ್ ಆಗೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ. ಇದಕ್ಕೆ ಸ್ವಲ್ಪ ಅನ್ನ ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅವಲಕ್ಕಿ ಇದ್ದರೆ ಮಿಕ್ಸ್ ಮಾಡಿದಿರ ಹಾಕ್ಕೊಳ್ಳಿ, ನನ್ನ ಹತ್ರ ಇರಲಿಲ್ಲ, ಯಾಕಂದರೆ ಖಾಲಿಯಾಗಿರೋ ಕಾರಣಕ್ಕೆ ನಾನು ತರಿಸ್ಲಿಕ್ಕೆ ಹೋಗಿಲ್ಲ. ಓಕೆ, ಎಲ್ಲ ರುಬ್ಬಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗಲೇ ಕಲಸಿ ಎತ್ತಿಟ್ಬಿಡ್ತೀನಿ. ಈಗಂತೂ ಬೇಸಿಗೆ ಕಾಲ ಆಗಿರೋದ್ರಿಂದ ಬೇಗನೆ ಉಬ್ಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಜಾಸ್ತಿ ಏನು ಹಬೆಯಲ್ಲಾಗಲಿ ಆ ಥರ ಏನೂ ಇಡಲ್ಲ. ಚಳಿಗಾಲದಲ್ಲಾದರೆ ಇದಕ್ಕೊಂದು 2-3 ಟ್ರಿಕ್ಸ್ ಇದ್ದೇ ಇರುತ್ತೆ. ಅದನ್ನು ಮುಂದೆ ಹೇಳ್ತೀನಿ. ಇವಾಗ ಬೇಸಿಗೆಗಾಲ ಅಲ್ವಾ, ಅದಕ್ಕೋಸ್ಕರ ಅವಶ್ಯಕತೆ ಇಲ್ಲ. ಬೇಗ ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಬೇಗ ಉಬ್ಬುತ್ತೆ. ಈಗ ದೊಡ್ಡ ಪಾತ್ರೆಯಲ್ಲೇ ಹಾಕಿ ಇಟ್ಟಿದ್ದೀನಿ. ಆನಂತರ ಆವಾಗಿನ ಕೆಲಸ ಆವಾಗೇ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಗ್ರೈಂಡರೆಲ್ಲ ತಕ್ಷಣವೇ ತೊಳೆದು ಕ್ಲೀನಾಗಿ ಒರೆಸಿ ಒಂದು 5 ನಿಮಿಷ ಗಾಳಿಯಲ್ಲಿ ಇಟ್ಬಿಟ್ಟು ಆನಂತರ ಇದನ್ನು ಆ ಜಾಗಕ್ಕೆ ಎಲ್ಲೆಲ್ಲಿ ಇಡಬೇಕೋ ಅದನ್ನು ಅಲ್ಲಲ್ಲೇ ಇಟ್ಟು ಸೇರಿಸ್ತೀನಿ. ಓಕೆ, ತುಂಬ ಜನ ಇನ್ನೊಂದು ವಿಷಯ ಕೇಳ್ತಾ ಇದ್ರಿ, ನಿಮ್ಮ ಯೂಟ್ಯೂಬಲ್ಲಿ ಮ್ಯೂಸಿಕ್ ಹಾಕ್ತಿರಲ್ಲ ಅದು ಎಲ್ಲಿಂದ ತೊಗೊಳ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಓಕೆ, ಈಗ ಯೂಟ್ಯೂಬ್ ಯಾರ್ಯಾರು ಮಾಡ್ತೀರೋ ಅವರು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಯೂಟ್ಯೂಬ್ದು ಪ್ರತಿಯೊಂದೂ ಗೂಗಲಲ್ಲಿ ತೋರಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಯೂಟ್ಯೂಬ್ ಮ್ಯೂಸಿಕ್ ಆಗಲಿ ನೀವು ಎಷ್ಟು ಅರ್ನಿಂಗ್ ಮಾಡಿದ್ದೀರಾ ಅದನ್ನು ಪ್ರತಿಯೊಂದು ತೋರಿಸುತ್ತೆ. ಅದನ್ನು ನೀವು ಹೋಗಿ ನೋಡ್ಕೊಬೋದು. ಇಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ಹೇಳ್ಕೊಡಿ ವಿಡಿಯೋದಲ್ಲಿ ಅಂದರೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಪರ್ಫೆಕ್ಟಾಗಿ ವಿಡಿಯೋ ಮಾಡೇ ತೋರಿಸ್ತೀನಿ. ಓಕೆ, ನೈಟ್ಗೆ ಅಂದ್ಬಿಟ್ಟು ಬೆಂಡೆಕಾಯಿ ಸಾರು, ಕಾಲಿಫ್ಲವರ್ ಪಲ್ಯ, ಹಾಗೆ ರೈಸು, ತುಪ್ಪ ಇದನ್ನಿಷ್ಟು ಮಾಡಿ ಊಟ ಮಾಡಿದ್ದಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ರೆಸಿಪಿದೆಲ್ಲ ನಿಮಗೆ ಆಲ್ರೆಡಿ ತೋರಿಸಿರೋ ಕಾರಣಕ್ಕೆ ಪೂರ್ತಿಯಾಗಿ ಅಡುಗೆ ವಿಡಿಯೋ ತೋರಿಸಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.